ಆಗೋದು ಸರ್. ಎಲೆಕ್ಷನ್ ಯಾವ ಉಪಚುನಾವಣೆ ಫಲಿತಾಂಶ ಎಲ್ಲ ಮುಗಿದಿದೆ. ಒಂದು ನಿಮಿಷಪ್ಪ, ಜನ ಇದೊಂದು ಎಚ್ಚರಿಕೆ ಗಂಟೆ, ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ. ಜನ ಇವತ್ತು ಇಡೀ ಕರ್ನಾಟಕದಲ್ಲಿ ಮೂರೇ ಕ್ಷೇತ್ರಗಳಿಗೆ ಅವಕಾಶ ಸಿಕ್ಕಿದ್ದು. ಎಂತೆಂಥ ಹಗರಣಗಳು, ಯಾವ ರೀತಿ ನಡವಳಿಕೆಗಳು, ಪ್ರಕೃತಿಯಿಂದ ಆಗಿರ್ತಕ್ಕಂಥ ಅನಾಹುತ. ಯಾರಾದರೂ ಒಬ್ಬನೇ ಒಬ್ಬ ಮಂತ್ರಿ ಅನಾಹುತ ಆಗಿರ್ತಕ್ಕಂಥ ಜಿಲ್ಲೆಗಳಿಗೆ ಹೋಗಿ, ಒಂದು ಗ್ರಾಮಕ್ಕೆ ಹೋಗಿ ರೈತರಿಗೆ ಏನು ತೊಂದರೆ ಆಗಿದೆ, ಸ್ಥಳೀಯರಿಗೆ ಏನು ಅನಾನುಕೂಲ ಆಗಿದೆ ನೋಡಿರ್ತಕ್ಕಂಥ ಉದಾಹರಣೆ ಇದೆಯಾ? ನಾನು 15-16 ವರ್ಷ ಮೇಲೆ ಮಂತ್ರಿ ಆಗಿದೆ. ಇಲ್ಲೂ ಕೂಡ ನಾವು ಈ ಥರ ಮಾಡ್ತಾ ಇರಲಿಲ್ಲ. ಏನಾಗಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಚುನಾವಣೆ ಬಂದರೆ 3 ಕ್ಷೇತ್ರಗಳನ್ನು ಇವರೊಂದು ರೀತಿ ಸವಾಲಾಗಿ ತಗೊಂಡು ಎಲ್ಲೆಲ್ಲಿ ಏನೇನು ಬೇಕೋ ಲಪಟಾಯಿಸೋ ಕೆಲಸಕ್ಕೆ ದಾರಿ ಮಾಡಿಕೊಂಡ್ರೆ ವಿನ ಒಂದು ಅನ್ನಿಸ್ತದೆ. ಈಗಾಗಲೇ ನಾವು ಚನ್ನಪಟ್ಟಣ ಗೆದ್ದಿದ್ದೀವಿ. ಸಿಗ್ಗಾವಿ ಅಂತೂ ಏನೇನೂ ಇಲ್ಲ. ಸಂಡೂರಿನಲ್ಲಿ ಫೈಟ್ ಇದೆ. ನನಗನ್ನಿಸ್ತದೆ ಸಂಡೂರು ಜನ ಭಾರಿ ಬುದ್ಧಿವಂತರು. ದೇಶಕ್ಕೆಲ್ಲ ಮನೆ ಕಟ್ಟೋದಕ್ಕೆ ಮಗದೊಂದಕ್ಕೆ ಎಲ್ಲ ಸವಲತ್ತುಗಳು ಕೊಡ್ತಕ್ಕಂಥವ್ರು ಅವರಿದ್ದಾರೆ. ಈ ಚುನಾವಣೆ ಸಿದ್ದರಾಮಯ್ಯನವರ ಏನು ಒಂದು ಅವ್ಯವಸ್ಥೆಗೆ ಒಂದು ಎಚ್ಚರಿಕೆ ಗಂಟೆ ಆಗಿರ್ತದೆ. 3-3 ನಾವೇ ಗೆಲ್ತೀವಿ. ಯೋಗೇಶ್ವರ್ ಅವರ ಹೇಳಿಕೆ ಸರ್, ಅವನು ಸತ್ಯ ಮಾತಾಡ್ಬಿಟ್ಟ. ಅವ್ನಿಗೆ ಅದೊಂದೇ ಆಗಿರೋದು. ಅವನು ಜೈಲು ಹೋದ್ಮೇಲೆ ಟಿಕೆಟ್ ತೊಗೊಂಡಿದ್ದ. ನನಗೆ ಭಾರಿ ಬೇಕಾದವನು. ನಾನು ನನ್ನ ತಂಗಿ ಇಲ್ಲೇ ಇದೆ. ಹೋದ ಚುನಾವಣೆ ನಾವೇ ಚಾಲೆಂಜ್ ಆಗಿ ತೊಗೊಂಡು ಏನೆಲ್ಲ ಮಾಡಿ ಒಂದೊಂದು ಸ್ವಭಾವ ಇದೆ. ಜೋಬಿಂದ ಏನೂ ಆಗಬಾರ್ದು, ನೀಟಾಗಿ ನೋಡ್ತಾನೆ. ಈ ಸಾರಿ ನಾವು ನೆಡವಟ್ಟು ಮಾಡ್ಕೊಂಡಿರೋದು ಅಂತ ಕಾಣಿಸ್ತದೆ. ಇಲ್ಲಿವರೆಗೂ ನೆಡವಟ್ಟೆ ಮಾಡ್ಕೊಂಡಿಲ್ಲ, ಹೈ ಕ್ಲಾಸಾಗಿ ನಡ್ಕೊಂಡೋದ, ಒಳ್ಳೆ ಸ್ಟ್ರಾಟಜಿ ಮಾಡ್ದ. ಈ ಸಾರಿ ನೆಡವಟ್ಟು ಮಾಡಿ ಡಿಪೆಂಡ್ ಆಗೋದು ಸರ್. ಎಲೆಕ್ಷನ್ ಯಾವ ಉಪಚುನಾವಣೆ ಫಲಿತಾಂಶ ಮುಗಿದೋಯ್ತಲ್ಲ, ಎಲ್ಲ ಮುಗಿದಿದೆ. ಒಂದು ನಿಮಿಷಪ್ಪ, ಜನ ಇದೊಂದು ಎಚ್ಚರಿಕೆ ಗಂಟೆ, ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ. ಜನ ಇವತ್ತು ಇಡೀ ಕರ್ನಾಟಕದಲ್ಲಿ ಮೂರೇ ಕ್ಷೇತ್ರಗಳಿಗೆ ಅವಕಾಶ ಸಿಕ್ಕಿದ್ದು. ಎಂತೆಂಥ ಹಗರಣಗಳು, ಯಾವ ರೀತಿ ನಡವಳಿಕೆಗಳು, ಪ್ರಕೃತಿಯಿಂದ ಆಗಿರ್ತಕ್ಕಂಥ ಅನಾಹುತ. ಯಾರಾದರೂ ಒಬ್ಬನೇ ಒಬ್ಬ ಮಂತ್ರಿ ಅನಾಹುತ ಆಗಿರ್ತಕ್ಕಂಥ ಜಿಲ್ಲೆಗಳಿಗೆ ಹೋಗಿ, ಒಂದು ಗ್ರಾಮಕ್ಕೆ ಹೋಗಿ ರೈತರಿಗೆ ಏನು ತೊಂದರೆ ಆಗಿದೆ, ಸ್ಥಳೀಯರಿಗೆ ಏನು ಅನಾನುಕೂಲ ಆಗಿದೆ ನೋಡಿರ್ತಕ್ಕಂಥ ಉದಾಹರಣೆ ಇದೆಯಾ? ನಾನು 15-16 ವರ್ಷ ಮೇಲೆ ಮಂತ್ರಿ ಆಗಿದೆ. ಇಲ್ಲೂ ಕೂಡ ನಾವು ಈ ಥರ ಮಾಡ್ತಾ ಇರಲಿಲ್ಲ. ಏನಾಗಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಚುನಾವಣೆ ಬಂದರೆ 3 ಕ್ಷೇತ್ರಗಳನ್ನು ಇವರೊಂದು ರೀತಿ ಸವಾಲಾಗಿ ತಗೊಂಡು ಎಲ್ಲೆಲ್ಲಿ ಏನೇನು ಬೇಕೋ ಲಪಟಾಯಿಸೋ ಕೆಲಸಕ್ಕೆ ದಾರಿ ಮಾಡಿಕೊಂಡ್ರೆ ವಿನ ಒಂದು ಅನ್ನಿಸ್ತದೆ. ಈಗಾಗಲೇ ನಾವು ಚನ್ನಪಟ್ಟಣ ಗೆದ್ದಿದ್ದೀವಿ. ಸಿಗ್ಗಾವಿ ಅಂತೂ ಏನೇನೂ ಇಲ್ಲ. ಸಂಡೂರಿನಲ್ಲಿ ಫೈಟ್ ಇದೆ. ನನಗನ್ನಿಸ್ತದೆ ಸಂಡೂರು ಜನ ಭಾರಿ ಬುದ್ಧಿವಂತರು. ದೇಶಕ್ಕೆಲ್ಲ ಮನೆ ಕಟ್ಟೋದಕ್ಕೆ ಮಗದೊಂದಕ್ಕೆ ಎಲ್ಲ ಸವಲತ್ತುಗಳು ಕೊಡ್ತಕ್ಕಂಥವ್ರು ಅವರಿದ್ದಾರೆ. ಈ ಚುನಾವಣೆ ಸಿದ್ದರಾಮಯ್ಯನವರ ಏನು ಒಂದು ಅವ್ಯವಸ್ಥೆಗೆ ಒಂದು ಎಚ್ಚರಿಕೆ ಗಂಟೆ ಆಗಿರ್ತದೆ. 3-3 ನಾವೇ ಗೆಲ್ತೀವಿ. ಯೋಗೇಶ್ವರ್ ಅವರ ಹೇಳಿಕೆ ಸರ್, ಅವನು ಸತ್ಯ ಮಾತಾಡ್ಬಿಟ್ಟ. ಅವ್ನಿಗೆ ಅದೊಂದೇ ಆಗಿರೋದು. ಅವನು ಜೈಲು ಹೋದ್ಮೇಲೆ ಟಿಕೆಟ್ ತೊಗೊಂಡಿದ್ದ. ನನಗೆ ಭಾರಿ ಬೇಕಾದವನು. ನಾನು ನನ್ನ ತಂಗಿ ಇಲ್ಲೇ ಇದೆ. ಹೋದ ಚುನಾವಣೆ ನಾವೇ ಚಾಲೆಂಜ್ ಆಗಿ ತೊಗೊಂಡು ಏನೆಲ್ಲ ಮಾಡಿ ಒಂದೊಂದು ಸ್ವಭಾವ ಇದೆ. ಜೋಬಿಂದ ಏನೂ ಆಗಬಾರ್ದು, ನೀಟಾಗಿ ನೋಡ್ತಾನೆ. ಈ ಸಾರಿ ನಾವು ನೆಡವಟ್ಟು ಮಾಡ್ಕೊಂಡಿರೋದು ಅಂತ ಕಾಣಿಸ್ತದೆ. ಇಲ್ಲಿವರೆಗೂ ನೆಡವಟ್ಟೆ ಮಾಡ್ಕೊಂಡಿಲ್ಲ, ಹೈ ಕ್ಲಾಸಾಗಿ ನಡ್ಕೊಂಡೋದ, ಒಳ್ಳೆ ಸ್ಟ್ರಾಟಜಿ ಮಾಡ್ದ. ಈ ಸಾರಿ ನೆಡವಟ್ಟು